ನೋಡಿ, ದೆಹಲಿ ಬ್ಲಾಸ್ಟ್ ಕೇಸ್ನಲ್ಲಿ ಅತಿ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ದೆಹಲಿ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಹೆಡಮುರಿ ರಣತಂತ್ರ ಎಣೆಯಲಾಗ್ತಾ ಇದೆ. ಮುಜಾಫರ್ ಬಂಧನಕ್ಕೆ ಇಂಟರ್ಪೋಲ್ ಮೊರೆ ಹೋಗಲಾಗಿದೆ. ಮುಜಾಫರ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಆತ್ಮಾಹುತಿ ಬಾಂಬ್ ದಾಳಿಯ ಹಿಂದೆ ಪಾಕ್ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಮೂಲದ ಮುಜಾಫರ್ ದಾಳಿಯ ಮಾಸ್ಟರ್ ಮೈಂಡ್ ಟರ್ಕಿಯ ಇಸ್ತಾಂಬುಲ್ನಲ್ಲಿ ಮುಜಾಫರ್ ಡಾಕ್ಟರ್ ಮುಜಾಮಿಲ್ ಭೇಟಿಯಾಗಿದ್ರು. ಎನ್ಐಎ ಕಸ್ಟಡಿಯಲ್ಲಿರುವಂತಹ ಡಾಕ್ಟರ್ ಮುಜಾಮಿಲ್ ಈಗ ಅವರನ್ನು ತನಿಖೆಗೆ ಒಳಪಡಿಸಲಾಗಿದೆ. ಕೆದಕಿದಷ್ಟು ಹೊರಬರ್ತಾ ಇದೆ ಮಾಸ್ಟರ್ ಮೈಂಡ್ ಮುಜಾಫರ್ನ ಪಾತಕ. ದುಬೈನಲ್ಲೇ ಕುಳಿತು ದೆಹಲಿ ಬ್ಲಾಸ್ಟ್ಗೆ ನೋಡಿ, ಇನ್ನು ದೆಹಲಿ ಕೆಂಪುಕೋಟೆಯ ಬಳಿ ಈ ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಇದೀಗ ಹೊರಬರ್ತಾ ಇದೆ. ಈಗಾಗಲೇ ಈ ಶಂಕಿತ ಉಗ್ರರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಕೂಡ ಒಂದ್ ಕಡೆ ನಡೀತಾ ಇದೆ, ಒಂದ್ ಕಡೆ ಆಪರೇಷನ್ ಕೂಡ ಮುಂದುವರೆದಿದೆ. ದೆಹಲಿಯ ಪೊಲೀಸರಿಂದ ಅತಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ದೆಹಲಿ ಬ್ಲಾಸ್ಟ್ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೆಂಪುಕೋಟೆ ಬಳಿ ಉಮಾನ್ನಿಂದ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆ ಸುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಸಣ್ಣ ಕುರುಹುಗಳಿಗಾಗಿ ಖಾಕಿ ಪಡೆಯಿಂದ ಹುಡುಕಾಟ ತೀವ್ರಗೊಳಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ನಡೀತಾ ಇದೆ. ಕೆಂಪುಕೋಟೆ ಬಳಿ ಉಮಾನ್ನಿಂದ ಆತ್ಮಾಹುತಿ ಬಾಂಬ್ ದಾಳಿಯಾಗಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆಯ ಸುತ್ತಮುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನಾದರೂ ಕ್ಲೂ ಸಿಗುತ್ತಾ? ಸಿಕ್ಕಿರೋದು ತನಿಖೆಗೆ ಬಹಳ ಸಹಕಾರಿಯಾಗುತ್ತೆ. ಹೀಗಾಗಿ ಅಕ್ಕಪಕ್ಕದಲ್ಲಿ ದೆಹಲಿ ಕೆಂಪುಕೋಟೆಯ ಸುತ್ತಮುತ್ತ ಏನೆಲ್ಲ ವಸ್ತುಗಳು ಸಿಗುತ್ತೆ ಎಲ್ಲದನ್ನ ಇಂಚಿಂಚು ಮಾಹಿತಿಯನ್ನ ಇದೀಗ ತನಿಖಾ ದಳ ಕಲೆ ಹಾಕ್ತಾ ಇದೆ. ಖಾಕಿ ಪಡೆಯಿಂದ ನಿರಂತರವಾಗಿ ಹುಡುಕಾಟ ನಡೀತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ಮುಂದುವರೆಸಿದ್ದಾರೆ. ನೋಡಿ, ದೆಹಲಿ ಬ್ಲಾಸ್ಟ್ ಕೇಸ್ನಲ್ಲಿ ಅತಿ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ದೆಹಲಿ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಹೆಡಮುರಿ ರಣತಂತ್ರ ಎಣೆಯಲಾಗ್ತಾ ಇದೆ. ಮುಜಾಫರ್ ಬಂಧನಕ್ಕೆ ಇಂಟರ್ಪೋಲ್ ಮೊರೆ ಹೋಗಲಾಗಿದೆ. ಮುಜಾಫರ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಆತ್ಮಾಹುತಿ ಬಾಂಬ್ ದಾಳಿಯ ಹಿಂದೆ ಪಾಕ್ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಮೂಲದ ಮುಜಾಫರ್ ದಾಳಿಯ ಮಾಸ್ಟರ್ ಮೈಂಡ್ ಟರ್ಕಿಯ ಇಸ್ತಾಂಬುಲ್ನಲ್ಲಿ ಮುಜಾಫರ್ ಡಾಕ್ಟರ್ ಮುಜಾಮಿಲ್ ಭೇಟಿಯಾಗಿದ್ರು. ಎನ್ಐಎ ಕಸ್ಟಡಿಯಲ್ಲಿರುವಂತಹ ಡಾಕ್ಟರ್ ಮುಜಾಮಿಲ್ ಈಗ ಅವರನ್ನು ತನಿಖೆಗೆ ಒಳಪಡಿಸಲಾಗಿದೆ. ಕೆದಕಿದಷ್ಟು ಹೊರಬರ್ತಾ ಇದೆ ಮಾಸ್ಟರ್ ಮೈಂಡ್ ಮುಜಾಫರ್ನ ಪಾತಕ. ದುಬೈನಲ್ಲೇ ಕುಳಿತು ದೆಹಲಿ ಬ್ಲಾಸ್ಟ್ಗೆ ನೋಡಿ, ಇನ್ನು ದೆಹಲಿ ಕೆಂಪುಕೋಟೆಯ ಬಳಿ ಈ ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಇದೀಗ ಹೊರಬರ್ತಾ ಇದೆ. ಈಗಾಗಲೇ ಈ ಶಂಕಿತ ಉಗ್ರರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಕೂಡ ಒಂದ್ ಕಡೆ ನಡೀತಾ ಇದೆ, ಒಂದ್ ಕಡೆ ಆಪರೇಷನ್ ಕೂಡ ಮುಂದುವರೆದಿದೆ. ದೆಹಲಿಯ ಪೊಲೀಸರಿಂದ ಅತಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ದೆಹಲಿ ಬ್ಲಾಸ್ಟ್ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೆಂಪುಕೋಟೆ ಬಳಿ ಉಮಾನ್ನಿಂದ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆ ಸುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಸಣ್ಣ ಕುರುಹುಗಳಿಗಾಗಿ ಖಾಕಿ ಪಡೆಯಿಂದ ಹುಡುಕಾಟ ತೀವ್ರಗೊಳಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ನಡೀತಾ ಇದೆ. ಕೆಂಪುಕೋಟೆ ಬಳಿ ಉಮಾನ್ನಿಂದ ಆತ್ಮಾಹುತಿ ಬಾಂಬ್ ದಾಳಿಯಾಗಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆಯ ಸುತ್ತಮುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನಾದರೂ ಕ್ಲೂ ಸಿಗುತ್ತಾ? ಸಿಕ್ಕಿರೋದು ತನಿಖೆಗೆ ಬಹಳ ಸಹಕಾರಿಯಾಗುತ್ತೆ. ಹೀಗಾಗಿ ಅಕ್ಕಪಕ್ಕದಲ್ಲಿ ದೆಹಲಿ ಕೆಂಪುಕೋಟೆಯ ಸುತ್ತಮುತ್ತ ಏನೆಲ್ಲ ವಸ್ತುಗಳು ಸಿಗುತ್ತೆ ಎಲ್ಲದನ್ನ ಇಂಚಿಂಚು ಮಾಹಿತಿಯನ್ನ ಇದೀಗ ತನಿಖಾ ದಳ ಕಲೆ ಹಾಕ್ತಾ ಇದೆ. ಖಾಕಿ ಪಡೆಯಿಂದ ನಿರಂತರವಾಗಿ ಹುಡುಕಾಟ ನಡೀತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ಮುಂದುವರೆಸಿದ್ದಾರೆ. ನೋಡಿ, ದೆಹಲಿ ಬ್ಲಾಸ್ಟ್ ಕೇಸ್ನಲ್ಲಿ ಅತಿ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ದೆಹಲಿ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಹೆಡಮುರಿ ರಣತಂತ್ರ ಎಣೆಯಲಾಗ್ತಾ ಇದೆ. ಮುಜಾಫರ್ ಬಂಧನಕ್ಕೆ ಇಂಟರ್ಪೋಲ್ ಮೊರೆ ಹೋಗಲಾಗಿದೆ. ಮುಜಾಫರ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಆತ್ಮಾಹುತಿ ಬಾಂಬ್ ದಾಳಿಯ ಹಿಂದೆ ಪಾಕ್ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಮೂಲದ ಮುಜಾಫರ್ ದಾಳಿಯ ಮಾಸ್ಟರ್ ಮೈಂಡ್ ಟರ್ಕಿಯ ಇಸ್ತಾಂಬುಲ್ನಲ್ಲಿ ಮುಜಾಫರ್ ಡಾಕ್ಟರ್ ಮುಜಾಮಿಲ್ ಭೇಟಿಯಾಗಿದ್ರು. ಎನ್ಐಎ ಕಸ್ಟಡಿಯಲ್ಲಿರುವಂತಹ ಡಾಕ್ಟರ್ ಮುಜಾಮಿಲ್ ಈಗ ಅವರನ್ನು ತನಿಖೆಗೆ ಒಳಪಡಿಸಲಾಗಿದೆ. ಕೆದಕಿದಷ್ಟು ಹೊರಬರ್ತಾ ಇದೆ ಮಾಸ್ಟರ್ ಮೈಂಡ್ ಮುಜಾಫರ್ನ ಪಾತಕ. ದುಬೈನಲ್ಲೇ ಕುಳಿತು ದೆಹಲಿ ಬ್ಲಾಸ್ಟ್ಗೆ
ನೋಡಿ, ಇನ್ನು ದೆಹಲಿ ಕೆಂಪುಕೋಟೆಯ ಬಳಿ ಈ ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಇದೀಗ ಹೊರಬರ್ತಾ ಇದೆ. ಈಗಾಗಲೇ ಈ ಶಂಕಿತ ಉಗ್ರರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಕೂಡ ಒಂದ್ ಕಡೆ ನಡೀತಾ ಇದೆ, ಒಂದ್ ಕಡೆ ಆಪರೇಷನ್ ಕೂಡ ಮುಂದುವರೆದಿದೆ. ದೆಹಲಿಯ ಪೊಲೀಸರಿಂದ ಅತಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ದೆಹಲಿ ಬ್ಲಾಸ್ಟ್ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೆಂಪುಕೋಟೆ ಬಳಿ ಉಮರ್ನಿಂದ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆ ಸುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಸಣ್ಣ ಕುರುಹುಗಳಿಗಾಗಿ ಖಾಕಿ ಪಡೆಯಿಂದ ಹುಡುಕಾಟ ತೀವ್ರಗೊಳಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ನಡೀತಾ ಇದೆ. ಕೆಂಪುಕೋಟೆ ಬಳಿ ಉಮರ್ನಿಂದ ಆತ್ಮಾಹುತಿ ಬಾಂಬ್ ದಾಳಿಯಾಗಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆಯ ಸುತ್ತಮುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನಾದರೂ ಕ್ಲೂ ಸಿಗುತ್ತಾ? ಸಿಕ್ಕಿರೋದು ತನಿಖೆಗೆ ಬಹಳ ಸಹಕಾರಿಯಾಗುತ್ತೆ. ಹೀಗಾಗಿ ಅಕ್ಕಪಕ್ಕದಲ್ಲಿ ದೆಹಲಿ ಕೆಂಪುಕೋಟೆಯ ಸುತ್ತಮುತ್ತ ಏನೆಲ್ಲ ವಸ್ತುಗಳು ಸಿಗುತ್ತೆ ಎಲ್ಲದನ್ನ ಇಂಚಿಂಚು ಮಾಹಿತಿಯನ್ನ ಇದೀಗ ತನಿಖಾ ದಳ ಕಲೆ ಹಾಕ್ತಾ ಇದೆ. ಖಾಕಿ ಪಡೆಯಿಂದ ನಿರಂತರವಾಗಿ ಹುಡುಕಾಟ ನಡೀತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ಮುಂದುವರೆಸಿದ್ದಾರೆ. ನೋಡಿ, ದೆಹಲಿ ಬ್ಲಾಸ್ಟ್ ಕೇಸ್ನಲ್ಲಿ ಅತಿ ದೊಡ್ಡ ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ದೆಹಲಿ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಹೆಡಮುರಿ ರಣತಂತ್ರ ಎಣೆಯಲಾಗ್ತಾ ಇದೆ. ಮುಜಾಫರ್ ಬಂಧನಕ್ಕೆ ಇಂಟರ್ಪೋಲ್ ಮೊರೆ ಹೋಗಲಾಗಿದೆ. ಮುಜಾಫರ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಆತ್ಮಾಹುತಿ ಬಾಂಬ್ ದಾಳಿಯ ಹಿಂದೆ ಪಾಕ್ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಮೂಲದ ಮುಜಾಫರ್ ದಾಳಿಯ ಮಾಸ್ಟರ್ ಮೈಂಡ್. ಟರ್ಕಿಯ ಇಸ್ತಾಂಬುಲ್ನಲ್ಲಿ ಮುಜಾಫರ್ ಡಾಕ್ಟರ್ ಮುಜಾಮಿಲ್ ಭೇಟಿಯಾಗಿದ್ರು. ಎನ್ಐಎ ಕಸ್ಟಡಿಯಲ್ಲಿರುವಂತಹ ಡಾಕ್ಟರ್ ಮುಜಾಮಿಲ್ ಈಗ ಅವರನ್ನ ತನಿಖೆಗೆ ಒಳಪಡಿಸಲಾಗಿದೆ. ಕೆದಕಿದಷ್ಟು ಹೊರಬರ್ತಾ ಇದೆ ಮಾಸ್ಟರ್ ಮೈಂಡ್ ಮುಜಾಫರ್ನ ಪಾತಕ. ದುಬೈನಲ್ಲೇ ಕುಳಿತು ದೆಹಲಿ ಬ್ಲಾಸ್ಟ್ಗೆ ನೋಡಿ, ಇನ್ನು ದೆಹಲಿ ಕೆಂಪುಕೋಟೆಯ ಬಳಿ ಈ ಕಾರ್ ಬ್ಲಾಸ್ಟ್ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಇದೀಗ ಹೊರಬರ್ತಾ ಇದೆ. ಈಗಾಗಲೇ ಈ ಶಂಕಿತ ಉಗ್ರರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಕೂಡ ಒಂದ್ ಕಡೆ ನಡೀತಾ ಇದೆ, ಒಂದ್ ಕಡೆ ಆಪರೇಷನ್ ಕೂಡ ಮುಂದುವರೆದಿದೆ. ದೆಹಲಿಯ ಪೊಲೀಸರಿಂದ ಅತಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ದೆಹಲಿ ಬ್ಲಾಸ್ಟ್ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೆಂಪುಕೋಟೆ ಬಳಿ ಉಮರ್ನಿಂದ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆ ಸುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಸಣ್ಣ ಕುರುಹುಗಳಿಗಾಗಿ ಖಾಕಿ ಪಡೆಯಿಂದ ಹುಡುಕಾಟ ತೀವ್ರಗೊಳಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ನಡೀತಾ ಇದೆ. ಕೆಂಪುಕೋಟೆ ಬಳಿ ಉಮರ್ನಿಂದ ಆತ್ಮಾಹುತಿ ಬಾಂಬ್ ದಾಳಿಯಾಗಿತ್ತು. ದೆಹಲಿ ಪೊಲೀಸರಿಂದ ಕೆಂಪುಕೋಟೆಯ ಸುತ್ತಮುತ್ತ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನಾದರೂ ಕ್ಲೂ ಸಿಗುತ್ತಾ? ಸಿಕ್ಕಿರೋದು ತನಿಖೆಗೆ ಬಹಳ ಸಹಕಾರಿಯಾಗುತ್ತೆ. ಹೀಗಾಗಿ ಅಕ್ಕಪಕ್ಕದಲ್ಲಿ ದೆಹಲಿ ಕೆಂಪುಕೋಟೆಯ ಸುತ್ತಮುತ್ತ ಏನೆಲ್ಲ ವಸ್ತುಗಳು ಸಿಗುತ್ತೆ ಎಲ್ಲದನ್ನ ಇಂಚಿಂಚು ಮಾಹಿತಿಯನ್ನ ಇದೀಗ ತನಿಖಾ ದಳ ಕಲೆ ಹಾಕ್ತಾ ಇದೆ. ಖಾಕಿ ಪಡೆಯಿಂದ ನಿರಂತರವಾಗಿ ಹುಡುಕಾಟ ನಡೀತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಲಾಶೆ ಮುಂದುವರೆಸಿದ್ದಾರೆ.